ಲೋಕಸಮರ ಸನಿಹವಾಗ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲೂ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಕೂಡ ಏಲಕ್ಕಿ ನಗರಿ ಹಾವೇರಿ ಈ ಬಾರಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುವಂತಹ ಸಾಧ್ಯತೆ ಇದೆ. ಕಾರಣ ಹಾವೇರಿಯಲ್ಲಿ ಈಶ್ವರಪ್ಪ ವರ್ಸಸ್ ವಿಜಯೇಂದ್ರ ಕದನ ಆಗುತ್ತಾ, ಸಂಧಾನ ಆಗುತ್ತಾ ಅನ್ನುವಂತಹ ಕುತೂಹಲ. ನನ್ನ ತ್ಯಾಗಕ್ಕೆ ತಕ್ಕ ಫಲವನ್ನು ಕೊಡಿ ಅಂತೇಳಿ ಈಶ್ವರಪ್ಪ ಕೇಳ್ತಾ ಇದ್ದಾರೆ. ಮಗನಿಗೆ ಟಿಕೆಟ್ ಕೊಡುವಂತೆ ಈಶ್ವರಪ್ಪನವರು ಪಟ್ಟು ಹಿಡಿದಿದ್ದಾರೆ. ವಿಜಯೇಂದ್ರ ಆಪ್ತ ವಕೀಲರೊಬ್ಬರಿಂದಲೂ ಕೂಡ ಹಾವೇರಿ ಟಿಕೆಟ್ಗೆ ಟವೆಲ್ ಅನ್ನು ಹಾಕಲಾಗಿದೆ. ಹೈಕಮಾಂಡ್ ಒಲವು, ಅವಕಾಶದ ಬಾಗಿಲು ಸರಿ ಇದ್ರೆ ರೆಡಿ ಅಂತ ಇದ್ದಾರೆ ಮಾಜಿ ಸಿಎಂ. ಬಿಜೆಪಿಯಲ್ಲಿ ಹಾವೇರಿ ಟಿಕೆಟ್ಗಾಗಿ ಫೈಟು ತುಂಬ ಜೋರಾಗಿದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ನೋಡಿ, ಹಾವೇರಿ ಶಿವಕುಮಾರ್ ಉದಾಸಿ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ. ಒಂದಿಷ್ಟು ಕಾರಣಗಳಿಂದ ಈ ಬಾರಿ ಅವರು ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿತಾ ಇದ್ದಾರೆ. ಆ ಜಾಗಕ್ಕೆ ಬಿಜೆಪಿಯ ಭದ್ರಕೋಟೆಗೆ ಘಟಾನುಘಟಿಗಳ ಸ್ಪರ್ಧೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕೆಎಸ್ ಈಶ್ವರಪ್ಪನವರ ಪುತ್ರನಿಗಾಗಿ ದೊಡ್ಡ ಮಟ್ಟದ ಲಾಬಿ ಆಗ್ತಾ ಇದೆ. ಹಾಗಾದ್ರೆ ಈಶ್ವರಪ್ಪ ವರ್ಸಸ್ ವಿಜಯೇಂದ್ರ ಯಾವ ರೀತಿ ಪೈಪೋಟಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿ ಜಾಸ್ತಿ ಆಗಿದೆ. ವಿಜಯೇಂದ್ರ ಆಪ್ತರು ಒಂದು ಕಡೆ, ಮತ್ತೊಂದು ಕಡೆ ಈಶ್ವರಪ್ಪ ಅವರ ತಮ್ಮ ಪುತ್ರನಿಗಾಗಿ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಈಶ್ವರಪ್ಪ ಅವರಿಗೆ 23ರ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಿಲ್ಲ. ಚನ್ನಬಸಪ್ಪ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಈಶ್ವರಪ್ಪ ಅವರ ಮಗ ಕಾಂತೇಶ್ ದೊಡ್ಡ ಮಟ್ಟದ ಆಕಾಂಕ್ಷಿ ಆಗಿದ್ರು, ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅಂತ ಸಿಗಲಿಲ್ಲ. ಆ ಸಂದರ್ಭದಲ್ಲಿ ನಾವು ಪಕ್ಷವನ್ನು ಬಿಡಲಿಲ್ಲ, ಪಕ್ಷ ದ್ರೋಹವನ್ನು ಬಗೆಯಲಿಲ್ಲ. ಹಾಗಾಗಿ ಸೀಟನ್ನು ತ್ಯಾಗ ಮಾಡಿದ್ದಕ್ಕೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಪುತ್ರನಿಗೆ ಟಿಕೆಟ್ ಕೊಡಿ ಅಂಥೇಳಿ ಈಶ್ವರಪ್ಪನವರು ಪಟ್ಟು ಹಿಡಿದಿದ್ದಾರೆ. ಅಮಿತ್ ಶಾ, JP ನಡ್ಡಾ ಮುಂದೆ ಪ್ರಸ್ತಾಪವನ್ನು ಕೂಡ ಸಲ್ಲಿಸಿದ್ದಾರೆ ಈಶ್ವರಪ್ಪನವರು. ಈಶ್ವರಪ್ಪನವರ ಪ್ರಸ್ತಾಪಕ್ಕೆ ಆಯ್ತು ನೋಡೋಣ ಅಂಥೇಳಿ ಬಿಜೆಪಿ ಹೈಕಮಾಂಡ್ ಹೇಳಿದೆ. ಈ ನಡುವೆ ಬಿಜೆಪಿ ನಾಯಕರಿಂದ ಅಭ್ಯರ್ಥಿಗಳ ಅಭಿಪ್ರಾಯ ಸಂಗ್ರಹದ ವೇಳೆ ವಕೀಲರ ಹೆಸರು ಕೂಡ ಪ್ರಸ್ತಾಪವಾಗಿರುವಂಥದ್ದು. ಕಾಂತೇಶ್ ಅವರ ಸ್ಪರ್ಧೆಗೆ ಬಿಜೆಪಿಯ ಕೆಲವು ನಾಯಕರುಗಳು ಕೂಡ ಹಾವೇರಿಯಲ್ಲಿ ಅಪೋಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂತೇಶ್ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ವಿಜಯೇಂದ್ರ ಅವರ ಆಪ್ತರಿಗೇನೆ ಇಲ್ಲಿ ಮಣೆ ಹಾಕಲಾಗುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ವಿಜಯೇಂದ್ರ ಆಪ್ತ ವಕೀಲರಾದಂತಹ ಸಂದೀಪ್ ಪಾಟೀಲ್ ಹೆಸರು ಮುಂಚೂಣಿಗೆ ಬಂದಿದೆ. ಅವರು ಕೂಡ ಟಿಕೆಟ್ನ ಆಕಾಂಕ್ಷಿಯಾಗಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸ್ಪರ್ಧೆಯ ಬಗ್ಗೆಯೂ ಕೂಡ ಕೆಲವರಿಂದ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಅನ್ನುವಂತಹ ಚರ್ಚೆ ಆಗ್ತಾ ಇದೆ.